ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಸ್ವಲ್ಪ ಇತ್ತೀಚೆಗೆ ವಿಡಿಯೋಸ್ ಮಾಡೋದು ತುಂಬ ಕಡಿಮೆ ಆಗಿದೆ. ಯಾರು ಕೂಡ ಏನೇನೋ ಕಲ್ಪನೆ ಮಾಡ್ಕೊಬಿಡಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲು ಮತ್ತು ಹೆಲ್ತ್ ಇಶ್ಯೂವಿಂದ ನಾನು ವಿಡಿಯೋಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ನಿಮಗೆ ಯಾವುದೇ ಒಂದು ಅಪ್ಡೇಟನ್ನು ಕೂಡ ನಾನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾವುದೇ ಅಪ್ಡೇಟನ್ನು ಕೂಡ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂತಂದರೆ ನಾವು ಡೈಲಿ ಫೀಲ್ಡಲ್ಲಿದ್ವಿ ಅಂತಂದರೆ ನಮಗೆ ಎಲ್ಲ ನ್ಯೂಸು ಕೂಡ ಸಿಗುತ್ತೆ. ಅಪರೂಪಕ್ಕೆ ನಾವು ಫೀಲ್ಡಿಗೆ ಬಂದಾಗ ಸ್ವಲ್ಪ ಎಲ್ಲ ವಿಷಯನೂ ಕೂಡ ಹೆಲ್ಡಪ್ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಒಂದು ನಮ್ಮ ಕರ್ನಾಟಕ ಸರ್ಕಾರ ಏನೇನು ಪ್ರೋಗ್ರೆಸ್ ಮಾಡ್ತಾ ಇದೆ ಅನ್ನೋದು ಕೂಡ ನಾನು ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಆದರೆ ಇತ್ತೀಚೆಗೆ ಈ ಬಿ ಖಾತಾದಿಂದ ಎ ಖಾತಾ ಮಾಡೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತು. ಎಲ್ಲ ನೋಟಿಫಿಕೇಷನ್ನು, ಸರ್ಕ್ಯುಲರು ಎಲ್ಲ ಬಂದಾಯಿತು. ಆದರೆ ಅದಕ್ಕೆ ಕರ್ನಾಟಕದ ಜನತೆ ಯಾವುದೇ ಒಂದು ಒಮ್ಮತವನ್ನು ಕೂಡ ಸೂಚಿಸ್ತಾ ಇಲ್ಲ ಅಂತಂದರೆ ನಿಜವಾಗೂ ತಪ್ಪಾಗಲಾರ್ದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಹಿಂದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಟೈಪ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರಾಗೋಣ. ಏನು ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡ್ತು, ಈ ಬಿ ಖಾತಾದಿಂದ ಎ ಖಾತಾಗೆ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಬಟ್ ಅದು ಯಾವುದೇ ಒಂದು ಯೂಸ್ ಆಗ್ತಾ ಇಲ್ಲ. ಯಾಕಂತಂದರೆ ಇವರು ದುಬಾರಿ ಶುಲ್ಕವನ್ನು ಹಾಕಿದ್ರೆ ಯಾರು ತಾನೇ ಮುಂದೆ ಬರ್ತಾರೆ? ಇಲ್ಲಿವರೆಗೂ ಕೂಡ ಸುಮಾರು 2 ತಿಂಗಳಿಂದ ಬರೀ 2,000 ಅಪ್ಲಿಕೇಶನ್ ಮಾತ್ರನೇ ಬಂದಿರೋದು. ಆ 2,000 ಅಪ್ಲಿಕೇಶನ್ನಲ್ಲೂ ಕೂಡ ಇದುವರೆಗೂ ಕೂಡ ಯಾರಿಗೂ ಕೂಡ ಒಂದೇ ಒಂದು ಖಾತಾ ಕೂಡ ಸಿಕ್ಕಿಲ್ಲ. 2 ತಿಂಗಳಿಂದ ಇವ್ರಿಗೆ ಏನು ಬಿ ಖಾತಾಗೆ ಎ ಖಾತಾ ಕೊಡ್ತೀವಿ ಅಂತ ಹೇಳಿ ಹಿಟ್ ಮಾಡಿದ್ರು. ಆದರೆ ಯಾವುದೇ ಒಬ್ಬರಿಗೂ ಕೂಡ ಎ ಖಾತಾವನ್ನು ಕೊಟ್ಟಿಲ್ಲ. ಏನು ಈ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾವಾಗಿ ನಾವು ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು 100 ದಿನಗಳ ಕಾಲ ಅಭಿಯಾನಕ್ಕೆ ಮಾಲೀಕರಿಂದ ಒಂದು ಸ್ಪಂದನೆಯನ್ನು ನಿರೀಕ್ಷಣೆಯಲ್ಲಿ ಇಟ್ಕೊಂಡು 100 ದಿನಗಳ ಅಭಿಯಾನವನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡ್ತು. ಆದರೆ ನಮ್ಮ ಬೆಂಗಳೂರಲ್ಲಿ ಸುಮಾರು 7,50,000 ಆಸ್ತಿಗಳಿಗೆ ಇವಾಗ ಬಿ ಖಾತಾ ಇದೆ. ಆಸ್ ಆಫ್ ನೌ ಸುಮಾರು 25 ಲಕ್ಷ ಆಸ್ತಿಗಳಿರೋದು. ಅದರಲ್ಲಿ ಬಿ ಖಾತಾ ಸುಮಾರು 7.5 ಲಕ್ಷ ಆಸ್ತಿಗಳಿಗೆ ಆಲ್ರೆಡಿ ಬಿ ಖಾತಾ ಇದೆ. ಅದರಲ್ಲಿ ಕೇವಲ ಬರೀ 2,000 ಅರ್ಜಿಗಳು ಮಾತ್ರನೇ ಬಂದಿರೋದು. ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ? ಬರೀ 2,000 ಜನ ಮಾತ್ರನೇ ಅಪ್ಲೈ ಮಾಡಿದ್ದಾರೆ. ಈ ಶುಲ್ಕದ ಹೊರತಾಗಿ ಅಧಿಕಾರಿಗಳ ವಿಳಂಬನೂ ಕೂಡ ಇದಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ಒಂದು ಸರ್ಕಾರಿ ಜಾಗ, PTCL ಪ್ರಕರಣಗಳ ಆಸ್ತಿಗಳಿಗೆ ಎ ಖಾತಾವನ್ನು ನೀಡ್ತಾ ಇಲ್ಲ. ಮತ್ತು 55 ಚದರ ಮೀಟರ್ ವರೆಗಿನ ನಿವೇಶನಕ್ಕೆ ಯಾವುದೇ ಶುಲ್ಕವಿಲ್ಲ ಅಂತ ಹೇಳಿಬಿಟ್ಟು ಕೂಡ ಈ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ಆಸ್ತಿಗಳಿಗೆ ಇವರು ಎಲ್ಲ ಕಡೆ ಕೂಡ ಅನೌನ್ಸನ್ನು ಕೂಡ ಮಾಡಿದ್ರು. ಏನು ಈ ಮಹಾನಗರಗಳಲ್ಲಿ ಬಿ ಆಸ್ತಿಗಳನ್ನು ಎ ಖಾತಾ ಆಸ್ತಿಗಳನ್ನಾಗಿ ಪರಿವರ್ತಿಸೋದಕ್ಕೆ ನವೆಂಬರ್ 1ರಿಂದ 100 ದಿನಗಳ ಅಭಿಯಾನವನ್ನು ಕೂಡ ಇವರು ಕೈಗೊಂಡಿದ್ರು. ಆದರೆ ಇದು ಯಾವುದೇ ರೀತಿಯ ಒಂದು ವರ್ಕೌಟ್ ಅಂತೂ ಕೂಡ ಖಂಡಿತ ಆಗಿಲ್ಲ. ಏನು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಬಂತು GBA, ಈ GBA ವ್ಯಾಪ್ತಿಯಲ್ಲಿ ಸುಮಾರು 7.5 ಲಕ್ಷ ಬಿ ಖಾತಾ ಆಸ್ತಿಗಳಿವೆ. ಆದರೆ ಇದುವರೆಗೂ ಕೂಡ ಸುಮಾರು 20 ದಿನದಿಂದ ಇಲ್ಲಿವರೆಗೂ ಕೂಡ ಬರೀ 2,000 ಅಪ್ಲಿಕೇಶನ್ ಮಾತ್ರನೇ ಬಂದಿರೋದು. ಆದರೆ ಆ ಎ ಖಾತಾ ಭಾಗ್ಯ ಅಂತೂ ಕೂಡ ಇನ್ನು ಯಾರಿಗೂ ಕೂಡ ಸಿಕ್ಕಿಲ್ಲ. ಏನು ನಮ್ಮ ರಾಜಧಾನಿಯಲ್ಲಿ ಎ ಖಾತಾ ಆಸ್ತಿಗಳಿಗೆ ಹೋಲಿಸಿದ್ರೆ ಈ ಬಿ ಖಾತಾ
ಸ್ವತ್ತುಗಳ ಮಾರುಕಟ್ಟೆ ಮೌಲ್ಯ ತುಂಬ ಕಡಿಮೆ ಇದೆ. ಅಲ್ಲದೆ ಸಾಲ ಸೌಲಭ್ಯ ಸಿಗಲ್ಲ, ನಕ್ಷೆ ಮಂಜೂರಾತಿ ಸಿಗಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಆಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆಗ್ಬೋದು 100 ರೀತಿಯ ಒಂದು ಕಾನೂನನ್ನ ಇಟ್ಟಿದೆ. ಆದ್ರಿಂದ ಲಕ್ಷಾಂತರ ಬಿ ಖಾತಾ ಆಸ್ತಿಗಳ ಮಾಲೀಕರು ಎ ಖಾತಾಗೆ ಸುಮಾರು ವರ್ಷಗಳಿಂದ ಬಕಪಕ್ಷಿಗಳ ತರ ಕಾಯ್ತಾ ಇದ್ರು. ಆದರೆ ಇವರು ಯಾವ ತರ ಇಟ್ರು ಅಂತಂದ್ರೆ ಅದನ್ನ ಲೈಫಲ್ಲೂ ಕೂಡ ಜ್ಞಾಪಕ ಮಾಡ್ಕೊಳ್ಬಾರ್ದು. ಆ ತರ ಒಂದು ಜನಗಳಿಗೆ ಮೋಸವನ್ನ ಮಾಡಿದ್ರು. ಯಾಕಂದ್ರೆ ಒಂದು ನಾಮಿನಲ್ ಅಮೌಂಟ್ ಅನ್ನ ಇವರು ಅನೌನ್ಸ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಏಕಾಏಕಿ 5%, 6% ಗೈಡ್ಲೈನ್ ವ್ಯಾಲ್ಯೂ ಮೇಲೆ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಅದು ಇವರಿಗೆ ಒಂದು ಏಟನ್ನ ಬಿತ್ತು ಅಂತಲೇನೆ ಹೇಳಬೇಕು. ಯಾಕಂತಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರಂತೂ ಹಗಲ್ಗನಸು ಕಾಣ್ತಾ ಇದ್ರು, ಇಷ್ಟು ಕೋಟಿ ಬರುತ್ತೆ, ಅಷ್ಟು ಕೋಟಿ ಬರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಯಾವುದೇ ತರ ವರ್ಕೌಟ್ ಆಗಿಲ್ಲ. ಏನು ಸಾರ್ವಜನಿಕರು ಎ ಖಾತಾ ಪಡೆಯೋದಕ್ಕೆ ಒಂದು ಮಾರ್ಗಸೂಚಿ ಪ್ರಕಾರ ಮೌಲ್ಯದ 5% ಶುಲ್ಕವನ್ನ ಪಾವತಿ ಮಾಡಬೇಕು. ಅಲ್ಲದೆ ಭೂ ಪರಿವರ್ತನೆ ಮತ್ತೆ ಬಡಾವಣೆ ನಕ್ಷೆ ಮಂಜೂರಾತಿ ಶುಲ್ಕವನ್ನು ಕೂಡ ಕಟ್ಟಬೇಕು. ಮತ್ತೆ ಪ್ರತಿ ಚದುರ ಅಡಿಗೆ 10,000 ಮಾರ್ಗಸೂಚಿ ಮೌಲ್ಯ ಇತ್ತು ಅಂತ ಅಂದ್ರೆ, ಎಕ್ಸಾಂಪಲ್ ಹೇಳ್ತಿರೋದು 10,000 ಏನಾದ್ರೂ ಅಲ್ಲಿ ಗೈಡ್ಲೈನ್ ವ್ಯಾಲ್ಯೂ ಇತ್ತು ಅಂತಂದ್ರೆ 1,200 ಚದರಡಿಗೆ ಸುಮಾರು 6 ಲಕ್ಷ ರೂಪಾಯಿಗಳನ್ನ ಪಾವತಿಸಬೇಕಾಗುತ್ತದೆ. ಲೆಕ್ಕ ಹಾಕಿ ಟೋಟಲಿ 7.5 ಲಕ್ಷ ಬಿ ಖಾತಾ ಆಸ್ತಿಗಳಿರೋದು. ಆ ಬಿ ಖಾತಾ ಆಸ್ತಿಗಳಲ್ಲಿ ಅಷ್ಟಕ್ಕೂ ಮಾಡಿದ್ರೆ ಎಷ್ಟು ಕೋಟಿ ಹೊಡ್ಕೊಳ್ಳೋರು. ಏನು ಇನ್ನೊಂದು ನಮ್ಮ ಪಾಲಿಕೆ ಅಧಿಕಾರಿಗಳು ಕೂಡ ಈ ಎ ಖಾತಾ ಅರ್ಜಿಗಳನ್ನ ತ್ವರಿತವಾಗಿ ವಿಲೇವಾರಿ ಮಾಡೋದಕ್ಕೆ ಯಾವುದೇ ಒಂದು ಇಂಟ್ರೆಸ್ಟ್ ಅನ್ನು ಕೂಡ ವಹಿಸ್ತಾ ಇಲ್ಲ ಅಂತಂದೇಳಿ ಈ ನಮ್ಮ ಇಂಟರ್ನಲ್ ರಿಪೋರ್ಟ್ಸ್ ಕೂಡ ಬರ್ತಿರೋದು. ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನೇ ಈ ಎ ಖಾತಾ ಯಾರು ಕೂಡ ಅಪ್ಲೈ ಮಾಡ್ತಾ ಇಲ್ಲ. ಒಂದು ಹೇಳ್ಬೇಕು ಅಂತಂದ್ರೆ ಇವ್ರದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು, ಇಲ್ಲಿ ಶುಲ್ಕ ಜಾಸ್ತಿ ಆಗಿರೋದು ಕೂಡ ಒಂದು ಕಾರಣ ಅಂತಲೇನೆ ಹೇಳ್ಬೇಕು. ಏನು ಈ ಬಿ ಖಾತಾಗೆ ಸಂಬಂಧಪಟ್ಟ ಆಸ್ತಿ ಸ್ಥಳಕ್ಕೆ ಏನು ಇವರು ಪರಿಶೀಲನೆಯನ್ನ ಮಾಡಬೇಕು, ಭೇಟಿ ನೀಡಿ ಮತ್ತೆ ಆ ಸ್ವತ್ತಿನ ಮುಂಭಾಗದಲ್ಲಿ ಮಾಲೀಕನನ್ನು ಕೂಡ ನಿಲ್ಲಿಸಿ ಇವರು ಫೋಟೋವನ್ನ ಮತ್ತೆ ವಿಡಿಯೋವನ್ನ ಚಿತ್ರೀಕರಿಸಿ ಅಪ್ಲೋಡ್ ಮಾಡಬೇಕು. ಆದ್ರೆ 2,000 ಅರ್ಜಿಗಳ ಪೈಕಿ ಒಂದೇ ಒಂದು ಆಸ್ತಿಗೂ ಕೂಡ ಇವರು ಇದೇನನ್ನು ಕೂಡ ವೆರಿಫಿಕೇಶನ್ ಮಾಡಿಲ್ಲ, ಒಂದು ಅರ್ಜಿನೂ ಕೂಡ ಮೂವ್ ಮಾಡದೆ ಹಂಗೇನೇನೆ ಪೆಂಡಿಂಗ್ ಅಲ್ಲೇ ಇಟ್ಕೊಂಡವ್ರೆ. ಮತ್ತೆ ಸರ್ಕಾರಿ ಜಾಗ ಮತ್ತೆ PTCL ಪ್ರಕರಣಗಳ ಆಸ್ತಿಗಳಾಗ್ಬೋದು ಅಥವಾ 94C ಪ್ರಕರಣಗಳಾಗ್ಬೋದು, ಇವ್ಯಾವಕ್ಕೂ ಕೂಡ ಕರ್ನಾಟಕ ಸರ್ಕಾರ ಎ ಖಾತಾವನ್ನ ಕೊಡ್ತಾ ಇಲ್ಲ. ಏನು ಈ ನಮ್ಮ ಕರ್ನಾಟಕ ಬೆಂಗಳೂರು GBA ಲಿಮಿಟ್ ಅಲ್ಲಿ ಟೋಟಲಿ 25 ಲಕ್ಷ ಪ್ರಾಪರ್ಟಿಗಳಿದೆ ಅಂತ ನಾನು ಅವಾಗೆ ಹೇಳಿದೆ. ಆ 25 ಲಕ್ಷ ಪ್ರಾಪರ್ಟಿಯಲ್ಲಿ ಆಲ್ರೆಡಿ 7.5 ಲಕ್ಷ ಆಸ್ತಿಗಳಿಗೆ ಬಿ ಖಾತಾವನ್ನ ಕೊಟ್ಟಿದ್ದಾರೆ. ಈ ನಮ್ಮ ಕಂದಾಯ ಜಮೀನಿನಲ್ಲಿ ನಿರ್ಮಾಣವಾಗಿರುವಂತಹ ಎಲ್ಲಾ ಬಡಾವಣೆಗಳ ರಸ್ತೆಗಳನ್ನ ಸರ್ಕಾರಿ ರಸ್ತೆಗಳಂತ ಕೂಡ ಘೋಷಣೆ ಮಾಡಿದ್ದಾರೆ. ಆಗ ಏನು ಇವರು ಘೋಷಣೆ ಮಾಡಿದ್ರು ಅವಕ್ಕೆ ಎಲ್ಲ ಕೂಡ ಬಿ ಖಾತಾವನ್ನ ಎ ಖಾತಾ ಆಗಿ ಕೊಡಬೇಕು. ಮತ್ತೆ ಏಕನಿವೇಶನದಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಿ GBA ಕಾಯ್ದೆಯಿಂದ ಉಲ್ಲಂಘಿಸಿದ್ರೆ ಅಂತಹ ಆಸ್ತಿಗಳಿಗೂ ಕೂಡ ಎ ಖಾತಾ ಕೊಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು. ಮತ್ತೆ ಏಕನಿವೇಶನ ವಿನ್ಯಾಸ ನಕ್ಷೆಯನ್ನ ಪಡೆದು ಬಹುಮಹಡಿ ಕಟ್ಟಡ ಕಟ್ಟಿದ್ರೆ ಅದಕ್ಕೂ ಕೂಡ ಇವರು ಎ ಖಾತಾವನ್ನ ಕೊಡಬೇಕು. ಮತ್ತೆ ಏಕವಿನ್ಯಾಸ ನಕ್ಷೆ ಅಥವಾ ಬಡಾವಣೆ ನಕ್ಷೆಯನ್ನ ಪಡೆದು ಏನು ಲೇಔಟ್ ಅನ್ನ ಮಾಡಿರ್ತಾರೆ ಅದಕ್ಕೂ ಕೂಡ ಇವರು ಎ ಖಾತಾವನ್ನ ಕೊಡಬೇಕು. ಮತ್ತೆ ಬಹುಮಹಡಿ ಕಟ್ಟಡಗಳಿಗೆ ಅನುಮೋದನೆ ಪಡೆದಿದ್ರೆ ಮತ್ತೆ ಸ್ವಾಧೀನಾನುಭವ ಪತ್ರ ನೀಡಿ ಪ್ರತಿ ಪ್ಲಾಟ್ಗೂ ಕೂಡ ಇವರು ಎ ಖಾತಾವನ್ನ ಒಂದು ಅನುಮೋದನೆಯನ್ನ ಮಾಡಬೇಕು. ಇದು ಬಂದ್ಬಿಟ್ಟು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಬಿ ಕಾಯ್ದೆ, ಏನು ಬಿ ಖಾತೆ ಕಾಯ್ದೆ ಬಂತು ಎ ಖಾತಾಗೆ ಹಿಟ್ ಮಾಡಬೇಕು ಅಂತ ಅದರಲ್ಲಿ ಈ ಕಂಡೀಷನ್ಸ್ ಎಲ್ಲ ಕೂಡ ಇದೆ. ಮತ್ತೆ ಅಭಿವೃದ್ಧಿದಾರರಾಗ್ಬೋದು ಅಥವಾ ಕಟ್ಟಡ ಮಾಲೀಕರಾಗ್ಬೋದು 2024 ಸೆಪ್ಟೆಂಬರ್ 30 ಮೊದಲು ಪ್ಲಾಟ್ಗಳನ್ನ ಅಧಿಕೃತವಾಗಿ ನೋಂದಣಿ ಮಾಡಿಕೊಂಡಿದ್ರೆ ಮತ್ತೆ ಮಾಲೀಕರ ಹೆಸರಲ್ಲಿ ಬಿ ಖಾತಾವನ್ನ ಕೂಡ ನೀಡಬೇಕು ಅಂತ ಹೇಳಿ ಕೂಡ ಸರ್ಕ್ಯುಲರ್ ಅಲ್ಲಿ ಇರೋದು. ಮತ್ತೆ ಒಂದು ಅಥವಾ ಬಹು ಘಟಕಗಳಿಗೆ ಅಧಿಕೃತ ನೋಂದಣಿ
ಪತ್ರವನ್ನ ಹೊಂದಿದ್ರೆ ಆ ವ್ಯಕ್ತಿ ಪ್ಲಾಟ್ಗಳ ನಿರ್ಮಾಣವನ್ನು ಕೂಡ ಪೂರ್ಣಗೊಳಿಸಿ ಕಟ್ಟಡದ ಮಂಜೂರಾತಿಗೆ ಅನುಮೋದನೆಯನ್ನ ಕೂಡ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮತ್ತೆ ಕಟ್ಟಡಕ್ಕೆ ಅನುಮೋದನೆ ದೊರೆತು ಸ್ವಾಧೀನ ಅನುಭವ ಪತ್ರ ಮತ್ತೆ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಪ್ರತಿ ಪ್ಲಾಟ್ಗೂ ಕೂಡ ಇವರು ಏಕಾತವನ್ನ ಪಡೆದುಕೊಳ್ಬಹುದು. ಮತ್ತೆ ಏನು ಈ 2000 ಚದರ ಮೀಟರ್ ವಿಸ್ತೀರ್ಣಕ್ಕೆ 5% ಶುಲ್ಕ ಅನ್ನಂಗೆ ಇವರು ಏನ್ ಇದ್ ಮಾಡಿದ್ರು, ಸುಮಾರು 55 ಚದರ ಮೀಟರ್ ವರೆಗಿನ ವಿಸ್ತೀರ್ಣದ ಏಕ ನಿವೇಶನಕ್ಕೆ ಯಾವುದೇ ಶುಲ್ಕವನ್ನ ಕಟ್ಟುವ ಹಾಗಿಲ್ಲ. 2000 ಚದರ ಮೀಟರ್ ವರೆಗಿನ ನಿವೇಶನಗಳಿಗೆ ಏಕಾತ ಪಡೆಯಲು ಮಾರ್ಗಸೂಚಿ ಮೌಲ್ಯದ 5% ಶುಲ್ಕವನ್ನ ಪಾವತಿಸಬೇಕಾಗಿದೆ. ಮತ್ತೆ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣವಾಗಿದ್ದರೂ ಏಕಾತವನ್ನ ಕೊಡ್ಲೇಬೇಕು. ಮತ್ತೆ ಆ ಕಟ್ಟಡಕ್ಕೆ ಯಾವುದೇ ಏಕಾತ ಅನ್ವಯಿಸಲ್ಲ. ಇದು ಪಾಯಿಂಟ್ ಇಟ್ಕೋಬೇಕು. ಓನ್ಲಿ ಸೈಟಿಗೆ ಮಾತ್ರನೇ ಇವರು ಏಕಾತವನ್ನ ಕೊಡೋದು. ಅಲ್ಲಿ ಬಿಲ್ಡಿಂಗ್ ಕಮರ್ಷಿಯಲ್ ಆಗ್ಬೋದು, ರೆಸಿಡೆನ್ಸಿಯಲ್ ಆಗ್ಬೋದು, ಯಾವುದೇ ಇದ್ರೂ ಕೂಡ ಅದಕ್ಕೆ ಏಕಾತ ಮೆನ್ಷನ್ ಆಗಲ್ಲ. ಏನು ಈ 2000ದಿಂದ 4000 ಚದರ ಮೀಟರ್ ವರೆಗಿನ ನಿವೇಶನಗಳಿಗೆ ಮಾರ್ಗಸೂಚಿ ದರದ 10% ಶುಲ್ಕವನ್ನು ಕೂಡ ಇವರು ಸಾರ್ವಜನಿಕರು ಕಟ್ಟಬೇಕಾಗುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರ ಇಡ್ತಾ ಇರೋ ಜನಗಳಿಗೆ ಒಂದು ಬರೆ ಅಂತಲೇ ಹೇಳಬೇಕು. ಅದರಿಂದ ಯಾವುದೇ ಒಂದು ಒಲವನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇಲ್ಲ. ಇವರು ಒಂದು ರೀಸನಬಲ್ ಪ್ರೈಸ್ ಅಂತ ಹೇಳ್ಬಿಟ್ಟು ಏನಾದ್ರೂ ಇಟ್ಟಿದ್ರೆ ಅಟ್ಲೀಸ್ಟ್ ಒಂದು 1% ಅಥವಾ 2% ಅಂದಿದ್ರು ಕೂಡ ಎಷ್ಟೋ ಜನ ಮಾಡಿಸ್ಕೊಳ್ಳೋರು. ಆದರೆ ಇವರು 5% ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಹೇಳಿ ಯಾವಾಗ ಇದು ಮಾಡಿದ್ರು ಯಾರು ಕೂಡ ಬಿಖಾತದಿಂದ ಏಕಾತ ಮಾಡ್ಕೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಇದು ಬಂದ್ಬಿಟ್ಟು ಮೇಜರ್ ಥಿಂಗ್. ಅಷ್ಟು ಬಿಟ್ರೆ ಬೇರೆ ರೀಸನ್ ಅಂತನೂ ಖಂಡಿತ ಇಲ್ಲ. ಇನ್ನೊಂದು ಅಧಿಕಾರಿಗಳ ನಿರ್ಲಕ್ಷ್ಯತನ, ಸೋಮಾರಿತನ, ಇದು ಒಂದು ಕೂಡ ಮೇಜರ್ ಥಿಂಗ್. ಇವೆರಡನ್ನ ಸರಿಪಡಿಸ್ಕೊಂಡ್ರೆ ಮತ್ತೆ ರೇಟಲ್ಲಿ ಏನಾದ್ರು ಶುಲ್ಕದಲ್ಲಿ ಏನಾದ್ರು ಕಡಿಮೆ ಮಾಡಿದ್ರೆ ಖಂಡಿತ ಎಲ್ಲರೂ ಕೂಡ ಬಿಖಾತದಿಂದ ಏಕಾತಾಗೆ ಹೋಗ್ತಾರೆ. ನೋಡೋಣ ಏನೇನ್ ಮಾಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.